ಶಿವಮೊಗ್ಗ ನಗರಕ್ಕೆ ಮಾರ್ಚ್ 18ರಂದು ಮೋದಿ ಬರ್ತಾ ಇದ್ದಾರೆ, ಎಲ್ಲ ಸಿದ್ಧತೆ ಕೂಡ ಆಗ್ತಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಶಿವಮೊಗ್ಗ ನಗರ ಶಾಸಕ ಚನ್ನಬಸಪ್ಪ ಇದ್ದಾರೆ. ಸರ್, ಮೋದಿ ಕಾರ್ಯಕ್ರಮ ಎಲ್ಲ ಸಿದ್ಧತೆ ಆಗ್ತಾ ಇದೆ, ಮೋದಿ ಕಾರ್ಯಕ್ರಮ ಭರ್ಜರಿಯಾಗಿ ಮೋದಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಶಿವಮೊಗ್ಗ ನಗರದೊಳಗಡೆ ಮಾಡುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದೇವೆ. ನೀವೇ ಕಣ್ಣಲ್ಲಿ ನೋಡ್ತಾ ಇದ್ದೀರಿ. ಹಾಗಾಗಿ ಮೋದಿ ಹಬ್ಬ, ಮಾರಿ ಹಬ್ಬ ಮುಗೀತು, ಈಗ ಮೋದಿ ಹಬ್ಬ. ಸರ್, ಶಿವಮೊಗ್ಗ ನಗರದಲ್ಲಿ ಒಂದು ಹಬ್ಬದ ವಾತಾವರಣ ಶುರು ಮೋದಿ ಬರ್ತಾರೆ ಅಂತೇಳಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸಂಪರ್ಕಕ್ಕೆ ಈಶ್ವರಪ್ಪನವರು ಪಕ್ಷೇತರ ಅಭ್ಯರ್ಥಿ ಆಗಲಿಕ್ಕೆ ತಮ್ಮ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಸರ್, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಖಂಡಿತ ನಂಬಿಕೆ ಇಲ್ಲ ನನಗೆ. ಯಾಕಂದರೆ ಈಶ್ವರಪ್ಪನವರು ಎಲ್ಲದಕ್ಕೂ ಈಶ್ವರಪ್ಪನವರೇ ಪರಿಹಾರ ಹೇಳೋರು ಯಾವತ್ತೂ ಕೂಡ ಬೇರೆ ಥರ ನಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನನಗಂತೂ ವಿಶ್ವಾಸ ಇದೆ, ಅವ್ರು ಹಾಗೆ ನಾವು ಮಾಡಲ್ಲ. ಅವ್ರ ಜನ್ಮದೊಳಗೆ ಅದು ಬರೆದಿಲ್ಲ ಅಂತ ಅಂದ್ಕೊಂಡಿದ್ದೆ. ಬರೆದಿಲ್ಲ ಅಂತ ಹೇಳಿದ್ರೆ ಅವ್ರು ಆ ಥರ ಯೋಚನೆ ಮಾಡೋರಲ್ಲ. ಸಿಟ್ಟಿನಲ್ಲಿ ಅನೇಕ ಸಂಗತಿಗಳು ಹೊರಗಡೆ ಪ್ರಕಟ ಆಗಿರ್ಬೋದು. ಈಶ್ವರಪ್ಪನವ್ರ ಮನಸ್ಸು ಏನಂತ ಇಡೀ ಜಗತ್ತಿಗೆ ಗೊತ್ತಿದೆ. ಈಶ್ವರಪ್ಪನವ್ರು ನಮ್ಮಂಥ ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ಶಕ್ತಿ ಕೊಟ್ಟಿರೋರು, ಯಾವ್ಯಾವಾಗ ಹೇಗೆ ನಡ್ಕೋಬೇಕು ಅಂತ ಹೇಳಿಕೊಟ್ಟಿರೋರು. ಸೊ ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ. ಸುನೀಲ್ ಪಾಲಿ ಹೌಸ್ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ತೊಂದರೆ ಆಗುವಂಥ ಯಾವುದೇ ಕಾರ್ಯವನ್ನು, ಯಾಕಂದರೆ ಅವ್ರು ಬೆಳೆಸಿರೋ ಪಾರ್ಟಿ ಅವ್ರು ಯಥಾರ್ಥವಾಗಿ ಮಾಡ್ತಾರೆ ಅಂತ ನನಗಂತೂ ನಂಬಿಕೆ ಇಲ್ಲ ಇನ್ನೂ. ಸರ್, ಈಗಲೂ ಕೂಡ ಅವರು ಮೋದಿ ಇದ್ದೇನೆ, ಮೋದಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಬಟ್ ಅವ್ರು ಕೇವಲ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ಈಶ್ವರಪ್ಪನವರೇ ಅಂತ. ಅದಕ್ಕೆ ನಾನು ಹೇಳಿದ್ದು, ಮೋದಿ ಬಗ್ಗೆ ಅವ್ರಿಗೆ ಅಷ್ಟೊಂದಿದೆ ಅಂತ ಹೇಳಿದ್ರೆ ದೇಶ, ಮೋದಿ ಬಗ್ಗೆ ಕಳಕಳಿ ಯಾಕೆ ಅವರಿಗೆ? ದೇಶ ಚೆನ್ನಾಗಿರಬೇಕು, ಹಿಂದುತ್ವ ಇರಬೇಕು, ವಾತಾವರಣ ಇರಬೇಕು, ವಿಚಾರ ಗೆಲ್ಲಬೇಕು, ಈ ದಿಕ್ಕಲ್ಲಿ ಯೋಚನೆ ಮಾಡಿರುವಂಥವ್ರು ಈಶ್ವರಪ್ಪನವರು. ಸಾಮಾನ್ಯರಲ್ಲ ಅವರು. ಸೊ ಹಾಗಾಗಿ ಈಶ್ವರಪ್ಪನವರಿಗೆ ಆಗಿರೋ ನೋವನ್ನು ಎಲ್ಲ ಸೇರಿ ಪರಿಹಾರ ಮಾಡಬೇಕಲ್ಲ. ದೊಡ್ಡವರು ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಮಾಡ್ತಾರೆ. ಇಲ್ಲಿವರೆಗೂ ಕೂಡ ಪ್ರಯತ್ನಗಳು ಆಗಲಿಲ್ವಾ? ನಡೀತಾ ಇದೆ, ದೊಡ್ಡವ್ರು ಮಾಡ್ತಾ ಇದ್ದಾರೆ. ಅದರಿಂದ ವ್ಯತ್ಯಾಸ ಆಗಿಬಿಡುತ್ತೆ ಅಂತ ನನಗಂತೂ ವಿಶ್ವಾಸ ಇಲ್ಲ. ಈಶ್ವರಪ್ಪನವರು ಆ ಥರದ ಜಾಯಮಾನದವ್ರಲ್ಲ. ಅವರು ಒಂದು ಉದ್ದೇಶಕ್ಕೋಸ್ಕರ ಬದುಕಿರೋರು ಅವರು. ಆದರೆ ಕೆಲವೊಂದು ಸಂಗತಿಗಳು ಸರಿ ಇಲ್ಲ ಅಂದರೆ ಸರಿ ಮಾಡೋಕ್ಕೆ ಏನು ಬೇಕೋ ಪ್ರಯತ್ನ ನಡೆಯುತ್ತೆ. ನೀವು ನಿರೀಕ್ಷೆ ಇಟ್ಕೊಂಡಿದ್ರಿ ಈಶ್ವರಪ್ಪರಿಂದ? ಏನು ನಿರೀಕ್ಷೆ ಇಟ್ಕೊಂಡಿದ್ರಿ? ಕೊನೆ ಕ್ಷಣದಲ್ಲಿ ಏನು ಬದಲಾವಣೆ ಬಂದು? ಖಂಡಿತ ಈಶ್ವರಪ್ಪನವರು ಭಾರತೀಯ ಜನತಾ ಪಾರ್ಟಿ ಜೊತೆಗೇ ಇರ್ತಾರೆ, ಭಾರತೀಯ ಜನತಾ ಪಾರ್ಟಿನ ಬೆಳೆಸ್ತಾರೆ, ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸ್ತಾರೆ. ಅಂದರೆ ಚುನಾವಣೆ ಸ್ಪರ್ಧೆ ಮಾಡಲ್ಲ ಪಕ್ಷೇತರ ಅಭ್ಯರ್ಥಿಯಾಗಿ? ನನಗೆ ನಂಬಿಕೆ ಇಲ್ಲ ಅವ್ರನ್ನ ಮಾಡ್ತಾರೆ ಅಂತ. ಖಂಡಿತ, ಯಾಕಂದರೆ ಅವರನ್ನು ಭಾಳ ಹತ್ತಿರದಿಂದ ನಾವು ನೋಡಿರೋರು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡೋದಾದರೆ ಅವರು ಅನೇಕ ಸಂದರ್ಭಗಳೇ ಅವ್ರ ನಡವಳಿಕೆ ಈ ಜಗತ್ತಿಗೆ ಗೊತ್ತಿದೆ, ರಾಜ್ಯಕ್ಕೆ ಗೊತ್ತಿದೆ. ತುಂಬ ಚೆನ್ನಾಗಿ ನಡ್ಕೊಂಡಿರುವಂಥ ಒಬ್ಬ ಸಂಘಟನೆಯ ನೇತೃತ್ವಕ್ಕೆ ಶಕ್ತಿ ಕೊಟ್ಟಿರುವಂಥ ಈಶ್ವರಪ್ಪನವರು. ಮಾರ್ಚ್ 18 ತಾರೀಕಿಗೆ ಮೋದಿ ಕಾರ್ಯಕ್ರಮ ಈಶ್ವರಪ್ಪರು ಬರ್ತಾರಾ? ಈಶ್ವರಪ್ಪನವ್ರು ಬರ್ತಾರ ಅಂತ ಕೇಳಿದ್ರೆ ತಪ್ಪಾಗಿಬಿಡತ್ತೆ. ಬರ್ತಾರೆ ಈಶ್ವರಪ್ಪನವರು. ಮೋದಿ ಅಂತ, ಯಾಕೆಂದರೆ ಮೋದಿಗೆ ಬಹಳ ಹತ್ತಿರದಲ್ಲಿ ಸಂಬಂಧ ಇರುವಂಥ ವ್ಯಕ್ತಿಯವರು. ಮೋದಿ ನಾಯಕತ್ವಕ್ಕೆ ಹೆಚ್ಚು ಯೋಚನೆ ಮಾಡಿದಂಥ ಇವರು. ಮತ್ತು ಈಶ್ವರಪ್ಪನವರು ಒಪ್ಕೊಂಡಂಥ ಮೋದಿ ಬರ್ತಾರೆ, ಖಂಡಿತ ಬರ್ತಾರೆ ಅಂತ ಅಂದ್ಕೊಂಡಿದೆ. ಇದು ಶಿವಮೊಗ್ಗ ನಗರ ಶಾಸಕ ಚನ್ನಬಸಪ್ಪರ ಮಾತು. ಈಶ್ವರಪ್ಪರನ್ನ ಮನವೊಲಿಸುವಂಥ ಯತ್ನ ಆಗ್ತಾ ಇದೆ, ಈಗಲೂ ಕೂಡ ಮಾತುಕತೆ ಆಗ್ತಾ ಇದೆ. ಹಾಗಾಗಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋ ಯಾವುದೇ ವಿಶ್ವಾಸ ಇಲ್ಲ ಅನ್ನೋ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸವರಾಜ್ ಗಣ್ವಿ, TV9 ಶಿವಮೊಗ್ಗ.